65 ವರ್ಷಕ್ಕೆ ಎಲ್ಲರೂ ನಿವೃತ್ತಿಯ ಬಗ್ಗೆ ಯೋಚಿಸುತ್ತಾರೆ. ಆದರೆ ಒಬ್ಬ ವ್ಯಕ್ತಿ 65ನೇ ವಯಸ್ಸಲ್ಲಿ ತನ್ನ ಬಳಿ ಇದ್ದ ಬಹುತೇಕವನ್ನ ಕಳೆದುಕೊಂಡಿದ್ದ. ದೊಡ್ಡ ವ್ಯವಹಾರ ಇರಲಿಲ್ಲ, ಹಣ ಕೂಡ ಇರಲಿಲ್ಲ, ಭವಿಷ್ಯವೂ ಕೂಡ ಶೂನ್ಯವಾಗಿತ್ತು. ಆಗ ಎಲ್ಲರೂ ಕೂಡ ಹೇಳಿದ್ರು ಇವನ ಕತೆ ಮುಗಿಯಿತು ಅಂತ. ಆದ್ರೆ ಆ ವ್ಯಕ್ತಿ ಹೇಳಿದ್ದೇ ಬೇರೆ, ಇದು ಅಂತ್ಯ ಅಲ್ಲ ಆರಂಭ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, KFC ಕಿಂಗ್ ಹಾರ್ಲೆಂಡ್ ಸ್ಯಾಂಡರ್ಸ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಕಷ್ಟದಿಂದಲೇ ಜೀವನ ಆರಂಭವಾಗಿತ್ತು. ರೈಲ್ವೆ, ವಿಮೆ, ಪೆಟ್ರೋಲ್ ಬಂಕ್ ಏನೇ ಕೆಲಸ ಮಾಡಿದ್ರು ಜೀವನ ಬದಲಾಗಲಿಲ್ಲ. ಆದರೆ ಅವರು ಮಾಡ್ತಿದ್ದ ಫ್ರೈಡ್ ಚಿಕನ್ ಎಲ್ರಿಗೂ ಕೂಡ ಇಷ್ಟ ಆಗ್ತಿತ್ತು. ಅದಕ್ಕಾಗಿ ಅವರು ರಸ್ತೆ ಬದಿಯಲ್ಲಿ ಚಿಕ್ಕ ರೆಸ್ಟೋರೆಂಟ್ ಅನ್ನ ಆರಂಭಿಸಿದ್ರು. ಗ್ರಾಹಕರು ಹೆಚ್ಚಾದ್ರು, ಬಿಸ್ನೆಸ್ ಹೆಚ್ಚಾಯಿತು. ಆದರೆ ರೆಸ್ಟೋರೆಂಟ್ ಮುಂದೆ ಒಂದು ದೊಡ್ಡ ಹೈವೇ ಬಂತು. ಪರಿಣಾಮ ಕೆಲವೇ ತಿಂಗಳಲ್ಲಿ ವ್ಯಾಪಾರ ಸಂಪೂರ್ಣ ಪಾತಾಳಕ್ಕೆ ಕುಸಿತು. 65ನೇ ವಯಸ್ಸಕ್ಕೆ ಮತ್ತೆ ಶೂನ್ಯವಾದ್ರು. ಈ ಸಂದರ್ಭದಲ್ಲಿ ಎಲ್ಲರೂ ಗಿವ್ ಅಪ್ ಮಾಡ್ತಾರೆ. ಆದರೆ ಸ್ಯಾಂಡರ್ಸ್ ಒಂದು ಅದ್ಭುತ ನಿರ್ಧಾರವನ್ನ ಕೈಗೊಂಡ್ರು. ಅದೇ ತಮ್ಮ ಸೀಕ್ರೆಟ್ ಕಿಚನ್ ರೆಸಿಪಿಯನ್ನ ಕೈಯಲ್ಲಿಡಿದು ಅಮೆರಿಕ ಸುತ್ತಿದ್ರು. ಒಂದಲ್ಲ ಎರಡಲ್ಲ ಸಾವಿರಾರು ರೆಸ್ಟೋರೆಂಟ್ಗಳಿಗೆ ಭೇಟಿ ಕೊಟ್ರು. ನನ್ನ ರೆಸಿಪಿಯನ್ನ ಬಳಸಿ ನಿಮ್ಮ ಲಾಭದಲ್ಲಿ ನನಗೂ ಕೊಡಿ ಅಂತ ಹೇಳಿದ್ರು. ಆದರೆ ಎಲ್ಲಾ ಕಡೆ ಒಂದೇ ಉತ್ತರ, ನೋ. ಜಸ್ಟ್ ಇಮ್ಯಾಜಿನ್, ಒಂದಲ್ಲ ಎರಡಲ್ಲ ಸಾವಿರಾರು ಬಾರಿ ನಿರಾಕರಣೆ. ಅವರು ನಿಲ್ಲಲಿಲ್ಲ. ಕೊನೆಗೆ ಒಂದು ರೆಸ್ಟೋರೆಂಟ್ ಓಕೆ ಅಂತ ಒಪ್ಕೊಳ್ತು. ಅಲ್ಲಿಂದ ಹಂತ ಹಂತವಾಗಿ KFC ಪ್ರಪಂಚದಾದ್ಯಂತ ಬ್ರ್ಯಾಂಡ್ ಆಯ್ತು. ಇಲ್ಲಿ ಸ್ಯಾಂಡರ್ಸ್ ನಮಗೆ ಕಲಿಸಿದ ಪಾಠ ಏನು ಗೊತ್ತಾ? ವಯಸ್ಸು ಸಮಸ್ಯೆ ಅಲ್ಲ, ಹಣ ಇಲ್ಲದೆ ಇರೋದು ಕೂಡ ಸಮಸ್ಯೆ ಅಲ್ಲ, ನಿರಾಕರಣೆ ಸಮಸ್ಯೆ ಅಲ್ಲ. ನಿಜವಾದ ಸಮಸ್ಯೆ ಅಂದ್ರೆ ಗಿವ್ ಅಪ್ ಮಾಡೋದು. 65ನೇ ವಯಸ್ಸಲ್ಲಿ ಎಲ್ಲರೂ ಅಂತ್ಯವನ್ನ ಕಂಡ್ರೆ ಸ್ಯಾಂಡರ್ಸ್ ಹೊಸ ಆರಂಭ ನೀಡಿದ್ರು. ನೆನಪಲ್ಲಿಟ್ಕೊಳ್ಳಿ, ನೀವು ಎಷ್ಟು ತಡವಾಗಿ ಆರಂಭಿಸಿದ್ರೂ ಪರವಾಗಿಲ್ಲ, ಆರಂಭಿಸದೆ ಬಿಡೋದೇ ನಿಜವಾದ ಸೋಲು. ಒಬ್ಬ ವಯೋವೃದ್ಧ, ಒಂದು ಸೀಕ್ರೆಟ್ ರೆಸಿಪಿ, ಸಾವಿರಾರು ನಿರಾಕರಣೆಗಳು. ಇದೇ ವಿಶ್ವದ ಅತ್ಯಂತ ಯಶಸ್ವಿ ಆಹಾರ ಬ್ರ್ಯಾಂಡ್ಗಳಲ್ಲಿ ಒಂದಾಗಿದೆ. ಇದೇ KFC ಕಂಬ್ಯಾಕ್ ಮೈಂಡ್ ಸೆಟ್. ಹೀಗೇಳಿ, ನೀವು ಕೈ ಬಿಡಲು ಯೋಚನೆ ಮಾಡ್ತಾ ಇರುವಂತ ಕನಸು ಯಾವುದು? ಅದಕ್ಕೆ ಇನ್ನೊಂದು ಚಾನ್ಸ್ ಕೊಡೋಕೆ ನೀವು ರೆಡಿನಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.